ಎಲ್ಲರಿಗೂ ಶಾಹೀನ್ ಎಜುಕೇಷನ್ ಚಾನಲ್ಗೆ ಸ್ವಾಗತ. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋದಲ್ಲಿ ನಾವು ಈ ದಿನ ಇತಿಹಾಸದಲ್ಲಿ ಬರುವಂತಹ ಪ್ರಾಚೀನ ಭಾರತದ ಪ್ರಾಚೀನ ಇತಿಹಾಸದ ನೋಟ್ಸನ್ನು ಯಾವ ರೀತಿ ಮಾಡಬೇಕನ್ನೋದನ್ನು ತಿಳ್ಕೊಳ್ಳೋಣ. TETಗಾಗಲಿ GPSTRಗಾಗಲಿ FDA SDAP DO KS UPSC ಎಲ್ಲ ಎಕ್ಸಾಮ್ಗೂ ಯೂಸ್ ಆಗುವಂಥ ಟಾಪಿಕ್ ಇದು. ನೋಡಿರಿ, ನಮ್ಮ TET ಮತ್ತು GPSTRಗೆ ಪತ್ರಿಕೆ ಎರಡರಲ್ಲಿ GPSTRಲ್ಲಿ ನಮ್ಮ ಇತಿಹಾಸದ ಬಗ್ಗೆ ಹಲವಾರು ಪ್ರಶ್ನೆಗಳು ಇರ್ತವೆ. ಇತಿಹಾಸದ್ದೇ ಎಕ್ಸಾಮ್ ಇರೋದರಿಂದ ಅದು ಇತಿಹಾಸದ ಕ್ವಶನ್ಸ್ಗಳು ಅತಿ ಹೆಚ್ಚು ಕ್ವಶನ್ ಬರ್ತದೆ. ನೋಡಿರಿ, ಅದ್ರೊಳಗೆ ನಮ್ಮ ಹಿಸ್ಟ್ರಿ ಒಳಗೆ 3 ವಿಧದ ಇತಿಹಾಸವನ್ನು ನಾವು ನೋಡ್ತೇವೆ. ಪ್ರಾಚೀನ ಇತಿಹಾಸ, ಮಧ್ಯಕಾಲೀನ ಇತಿಹಾಸ, ಅದೇ ರೀತಿ ಆಧುನಿಕ ಇತಿಹಾಸ. ಅದರಲ್ಲಿ ಈ ದಿನ ಪ್ರಾಚೀನ ಭಾರತದ ಇತಿಹಾಸ, ಪ್ರಾಚೀನ ಕಾಲದ ಇತಿಹಾಸ ಯಾವ ರೀತಿಯಾಗಿತ್ತು ಅನ್ನೋದನ್ನು ಯಾವ ರೀತಿ ನೋಟ್ಸ್ ಮಾಡಬೇಕು ಆ ಇತಿಹಾಸಕ್ಕೆ ಅಂಥೇಳಿ ಒಂದು ಸ್ವಲ್ಪ ವಿಡಿಯೋದೊಳಗೆ ನಾ ಮಾಡಿದ ನೋಟ್ಸನ್ನು ನಿಮಗೆ ತೋರಿಸ್ತೀನಿ. ನೋಡಿರಿ, ನಿಮಗೂ ಟೈಮ್ ಸಿಕ್ಕರೆ ಈ ರೀತಿ ನೋಟ್ಸ್ ಮಾಡೋಕ್ಕೆ ಪ್ರಯತ್ನ ಪಡ್ರಿ. ನೋಡಿರಿ, 6ರಿಂದ 10ನೇ ತರಗತಿಯ ತನಕ ನೀವು ಓದಿರುವಂತಹ ವಿಷಯವನ್ನು ನೀವೇನು ಮಾಡಬೇಕು, ಒಂದು ಕಡೆ ಚೆನ್ನಾಗಿ ಬರೆದಿಟ್ರೆ ಮತ್ತು ನಿಮಗೆ ರಿಪೀಟ್ ಮಾಡೋಕ್ಕೆ ಯೂಸ್ ಆಗುತ್ತೆ. ಮತ್ತು GPSTR ಮತ್ತು TET ಪರೀಕ್ಷೆಗಳಿಗೆ 6ರಿಂದ 10ನೇ ತರಗತಿ ಒಳಗಿನ ಪ್ರಶ್ನೆಗಳು ಅತಿ ಹೆಚ್ಚು ಬರುವುದರಿಂದ ಆ ಪುಸ್ತಕಗಳನ್ನೇ ನೀವೇನು ಮಾಡಿರಿ, ರಿಪೀಟಾಗಿ ಓದ್ರಿ. ಮತ್ತು ಅದರೊಳಗಿಂದ ನೀವು ಓದಿದ್ದನ್ನು ನೋಟ್ಸನ್ನಾಗಿ ನೀವು ಈ ರೀತಿ ತಯಾರು ಮಾಡಬಹುದು. ನಿಮ್ಮ ಕಡೆ ಟೈಮ್ ಇದ್ದರೆ ಈ ರೀತಿ ನೋಟ್ಸ್ ಮಾಡೋಕ್ಕೆ ಟ್ರೈ ಮಾಡಿರಿ. ಇಲ್ಲ ಅಂದ್ರೆ ಬುಕ್ಕಲ್ಲೇ ಓದಿ ನೀವೇನು ಮಾಡಿರಿ, ಟಿಕ್ ಮಾಡಿ ಇಡ್ರಿ, ನಡೀತದೆ. ರಿಪೀಟ್ ಮಾಡೋಕೆ ಅದನ್ನೂ ಯೂಸ್ ಆಗುತ್ತೆ. ಅತಿ ಹೆಚ್ಚು ಟೈಮ್ ಇದ್ದರೆ ಈ ರೀತಿ ಬರೆಯೋದ್ರಿಂದ ನಿಮಗೆ ಡಿಸ್ಕ್ರಿಪ್ಟಿವ್ ಆನ್ಸರ್ ಬರೆಯೋಕ್ಕೆ ಬಹಳ ಈಸಿ ಆಗ್ತದೆ. ನೀವು ನೋಟ್ಸ್ ಮಾಡ್ದಂಗೂ ಆಗುತ್ತೆ ಮತ್ತು ಏನಾಗುತ್ತೆ, ನೀವು ಪ್ರಾಕ್ಟೀಸ್ ಮಾಡ್ದಂಗೂ ಆಗುತ್ತೆ ಓದಿದ್ದನ್ನು ತೆಗೆಯೋದ್ರಿಂದ. ನೋಡಿರಿ, ಎರಡೂ ಒಂದು ಸಲ ಟ್ರೈ ಮಾಡಿ ನೋಡಿರಿ. ನಾನು ಈ ರೀತಿ ನೋಟ್ಸನ್ನು ಮಾಡಿದ್ದೆ. ಇತಿಹಾಸದ ಅರ್ಥ ನೋಡಿರಿ, ಮತ್ತು ಈ ವಾಕ್ಯಗಳು ಅದು ನೋಡಿ ಭಾಳ ಇಂಪಾರ್ಟೆಂಟ್ ಆಗುತ್ತೀವು. ಯಾಕಂದ್ರೆ TET ಒಳಗೆ ಮತ್ತು GPSTR ಒಳಗೆ ಏನು ಮಾಡ್ತಾರಪ್ಪ ಅಂದ್ರೆ, ಈ ವಾಕ್ಯ ಬರೆದವ್ರು ಯಾರು, ಇತಿಹಾಸದ ಬಗ್ಗೆ ವಾಕ್ಯಗಳನ್ನು ನೀಡಿದವ್ರು ಯಾರು ಮತ್ತು ಯಾವ ವಾಕ್ಯಗಳನ್ನು ನೀಡಿದ್ದಾರೆ ಅಂಥೇಳಿ ಹೊಂದಿಸಿ ಬರೆಯೋದ್ರೊಳಗೆ ಕೇಳ್ತಾರೆ. ಇದನ್ನು ಅವ್ರ ಹೆಸರು ಮತ್ತು ಅವರು ನೀಡಿರುವಂಥ ಎಲ್ಲ ವಾಕ್ಯಗಳನ್ನು ಏನು ಮಾಡಬೇಕು, ನೀವು ಒಂದು ಕಡೆ ಬರೆದಿಟ್ಬಿಟ್ರೆ ಚಲೋ ಆಗುತ್ತೆ. ಯಾಕಂದ್ರೆ 1 ಮಾರ್ಕ್ಸ್ ಫಿಕ್ಸ್ ಬರುತ್ತೆ ನಿಮಗೆ ಇದ್ರೊಳಗೆ. ನೋಡಿರಿ, ಮಾಡೋಕ್ಕೆ ಟ್ರೈ ಮಾಡಿರಿ, ಇದು ಇಂಪಾರ್ಟೆಂಟ್ ಆಗುತ್ತೆ. ಅದಕ್ಕೆ ಇದನ್ನು ಒಂದು ಕಡೆ ಬರೆದಿಟ್ಟಿದ್ದೀನಿ ನಾನು. ಇನ್ನೂ ಒಂದು ಸ್ವಲ್ಪ ಹೆಚ್ಚು ಸಿಕ್ಕರೆ ಅದನ್ನು ಕೂಡ ಬರೀರಿ, ಇದ್ರೊಳಗೆ ಆ್ಯಡ್ ಮಾಡಿರಿ. ನೋಡಿರಿ, ಇತಿಹಾಸದೊಳಗೆ ಯಾವ್ಯಾವ ಕಾಲಗಳು ಬರ್ತವೆ ಅಂಥೇಳಿ ಇದೊಂದು ಸ್ವಲ್ಪ, ಮತ್ತು ಈ ಆಧಾರಗಳು ಒಂದು ಸ್ವಲ್ಪ ಚೆಂದಾಗಿ ಓದಿ ಒಂದು ಕಡೆ ಬರೆದು ಈ ರೀತಿ ಚಾರ್ಟ್ ಮಾಡಿರಿ. ನಿಮ್ಮ ರೂಮ್ ಒಳಗೆ ಗೋಡೆ ಮೇಲೆ ಅಂಟಿಸ್ಬಿಡ್ರಿ. ನೋಡಿದಾಗೊಮ್ಮೆ ನೆನಪು ಬರ್ತದೆ ಇತಿಹಾಸಕ್ಕೆ ಆಧಾರಗಳು ಯಾವ್ಯಾವು, ಮತ್ತು ಯಾವ ಆಧಾರ ವಿಧಗಳೊಳಗೆ ಮತ್ತು ಯಾವ್ಯಾವ ವಿಧಗಳು ಬರ್ತವೆ ಅದನ್ನೆಲ್ಲ ಒಂದು ಕಡೆ ಬರೆದಿಟ್ಬಿಟ್ರೆ ಅಂದ್ರೆ ನಿಮ್ಗೆ ಓದೋಕೆ ಈಸಿ ಆಗುತ್ತೆ. ನೋಡಿರಿ, ನಾನು ಮಾಡಿರುವಂಥದ್ದು ನೋಟ್ಸಿಗೆ ಈ ರೀತಿ ಬರೆದಿದ್ದು, ನೀವು ಮಾಡೋಕ್ಕೆ ಪ್ರಯತ್ನ ಪಡ್ರಿ. ನಾವು ಬರೆದಿದ್ದು ನೋಟ್ಸ ನಾವು ಓದಿದ್ದು ಭಾಳ ದಿನಗಳ ಕಾಲ ನೆನ್ಪುಳಿತದ. ಯಾರ್ದಾರ PDF ತೊಗೊಂಡು ಓದಕ್ಕೆ ಹೋಗಬೇಡ್ರಿ, ಜಸ್ಟ್ ನೋಡಿರಿ, ಬೇಕಾದ್ರೆ ನೋಡಿರಿ. ನಿಮಗೆ ಯಾವ ರೀತಿ ನೋಟ್ಸ್ ಮಾಡ್ಬೇಕಂಥೇಳಿ ಒಂದು ಸ್ವಲ್ಪ ಐಡಿಯಾ ಬರುತ್ತೆ. ಆದ್ರೆ ನೀವೇ ಸ್ವಂತ ನೋಟ್ಸ್ ಮಾಡೋಕ್ಕೆ ಟ್ರೈ ಮಾಡಿರಿ. ಯಾಕಂದ್ರೆ ನೀವು ಬರೆದಿದ್ದು ನಿಮಗೆ ನೋಡಿದ ತಕ್ಷಣ ಇದು ನಾನೇ ಬರೆದಿದ್ದೆ, ಈ ಪೇಜ್ ಒಳಗಿಂದೇ ಬರೆದಿದ್ದೆ, ಇದು 6ನೇ ತರಗತಿ ಒಳಗಿಂದ ಕಲೆಕ್ಟ್ ಮಾಡಿ ಬರೆದಿದ್ದೆ ಅಂಥೇಳಿ ಒಂದು ಸ್ವಲ್ಪ ಐಡಿಯಾ ಬರುತ್ತೆ. ಅದಕ್ಕೆ ನೋಡಿರಿ, ಈ ರೀತಿ ಮಾಡೋಕ್ಕೆ ಟ್ರೈ ಮಾಡಿರಿ, ಚಲೋ ಆಗುತ್ತೆ. ಸಿಂಧು ನಾಗರಿಕತೆಯ ಬಗ್ಗೆ ಫಸ್ಟ್ ಬರೆಯುವಾಗ ನಾಗರಿಕತೆ ಎಂದರೇನು ಬರಿಬೇಕು, ಮತ್ತು ಆಮೇಲೆ ಅದು ಆದಮೇಲೆ ಅದನ್ನು ನಾಗರಿಕತೆ ಒಳಗೆ ಯಾವ್ಯಾವ ನಗರವನ್ನು ಯಾರು ಕಂಡುಹಿಡಿದ್ರು, ಎಷ್ಟರೊಳಗೆ ಕಂಡುಹಿಡಿದ್ರು ಒಂದು ಸ್ವಲ್ಪ ಡೀಪಾಗಿ. ಮತ್ತು ಇದು 12ನೇ ಬುಕ್ ಒಳಗಿಂದ ಒಂದು ಸ್ವಲ್ಪ ಅದ, ಸೆಕೆಂಡ್ PU ಬುಕ್ ಒಳಗಿಂದ ಒಂದು ಸ್ವಲ್ಪ ಆ್ಯಡ್ ಮಾಡೀನಿ ಇದ್ರೊಳಗೆ ನಾನು. ನೀವು ಓದೇನು ಮಾಡಿರಿ, ಸೆಕೆಂಡ್ PU ಬುಕ್ ಒಳಗಿಂದ ಒಂದು ಸ್ವಲ್ಪ ಆ್ಯಡ್ ಮಾಡಿರಿ, ಅತಿ ಹೆಚ್ಚು ಮಾಹಿತಿ ಆಗ್ತದೆ. ಈ ರೀತಿ ಒಂದು ಕಡೆ ಬರೆದಿಡೋದ್ರಿಂದ ಎಲ್ಲ ಪುಸ್ತಕಗಳು ಓದೋಕ್ಕೆ ಟೈಮ್ ಇರೋಂಗಿಲ್ಲ. ಒಂದು ಕಡೆ ಒಂದು ಸಬ್ಜೆಕ್ಟ್ಗೆ ಒಂದು ನೋಟ್ಸ್ ಮಾಡಿ ಇಟ್ಬಿಟ್ರಪ್ಪ ಅಂದ್ರೆ ನೀವೇನಾಗುತ್ತೆ, ಒಂದು ಸಲ ಆ ನೋಟ್ಸ್ ಓದ್ಕೊಂಡ್ಬಿಟ್ರೆ ಎಲ್ಲ ಬುಕ್ಸ್ಗಳನ್ನು ಓದ್ಕೊಂಡಂಗೆ ಆಗಿಬಿಡುತ್ತೆ. ಅದಕ್ಕೆ ಒಂದು ಸಲ ನೋಡಿರಿ, ಟ್ರೈ ಮಾಡಿ ನೋಡಿರಿ, ನಿಮಗೆ ಚಲೋ ಅನ್ನಿಸ್ತದೆ. ಈ ರೀತಿ ಮಾಡಿಡ್ರಿ. ಇಷ್ಟೆಲ್ಲ ಇಂಪಾರ್ಟೆಂಟ್ ಇದ್ದಿದ್ದು ಮತ್ತು ನೀವು ಓದಿದ್ದು ನಿಮಗೆ ಏನರ ತಿಳಿಲಿಕ್ಕಪ್ಪ ಅಂದ್ರೆ ಒಂದು ಕಡೆ ಬರೆದಿಟ್ಬಿಡ್ರಿ. ಯಾವ ನೆಲೆಗಳನ್ನು, ಯಾವ ನಗರವನ್ನು ಯಾರು ಕಂಡುಹಿಡಿದ್ರು, ಎಷ್ಟರೊಳಗೆ ಕಂಡುಹಿಡಿದ್ರು ಎಲ್ಲ ಪ್ರಶ್ನೆ ಬರಬಹುದು.
ಈ ನೋಟ್ಸ್ ಮಾಡೋಕ್ಕೇನು ಒಂದೇ ದಿನಕ್ಕೆ ಮಾಡೋಕ್ಕೆ ಹೋಗಬೇಡ್ರಿ. ಇವತ್ತು ಒಂದು 10-20 ಪೇಜ್ ಹಿಸ್ಟ್ರಿ ಒಳಗೆ ಓದಿದ್ರಪ್ಪ ಅಂದ್ರೆ ಅದನ್ನು ಒಂದು ಕಡೆ ಅದರೊಳಗಿಂದ ಒಂದು 20 ಪೇಜ್ ಓದಿರಂದ್ರೆ ಒಂದು 3 ಪೇಜ್ ಆದಷ್ಟು ಅಷ್ಟೇ ನೋಟ್ಸ್ ಮಾಡೋದು. ಎಲ್ಲ 20 ಪೇಜ್ ಓದಿ 20 ಪೇಜ್ ಮಾಡೋಕ್ಕೆ ಹೋಗಬೇಡ್ರಿ. ನಿಮ್ಗೆ ಬರಲಾರ್ದಷ್ಟೇ ಬರೀದು. ಮತ್ತು ಈ ರೀತಿ ನಾನು ಪಾಯಿಂಟ್ಸ್ ಹಾಕಿದೆಲ್ಲ ಯಾಕೆ ಬರ್ದಿನಪ್ಪ ಅಂದರೆ, ಇದು ಸಿಂಧು ನಾಗರಿಕತೆ ನಗರ ಯೋಜನೆಯ ಸಾಮಾಜಿಕ ಜೀವನ ಯಾವ ರೀತಿಯಾಗಿತ್ತು ಅಂಥೇಳಿ ವಿವರಣಾತ್ಮಕದೊಳಗೆ ಬಂದರೂ ನಾವು ಉತ್ತರ ಮಾಡೋಕ್ಕೆ ರೆಡಿ ಇರಬೇಕು. ಅದಕ್ಕೆ ಒಂದು ಸ್ವಲ್ಪ ವಿವರಣೆ ರೂಪದೊಳಗೆ ಬರ್ಕೋತ ಹೋಗೋದ್ರಿಂದ ನೀವು ವಿವರಣಾತ್ಮಕ ಉತ್ತರ ಬರೋಕೆ ಭಾಳ ಈಸಿ ಆಗುತ್ತೆ. ನೋಡ್ರಿ, ಸಿಂಧೂ ಜನರ ಶವ ಸಂಸ್ಕಾರ ಯಾವ ರೀತಿಯಾಗಿತ್ತು, ಅವ್ರು ಯಾವ ರೀತಿ ಮಾಡ್ತಿದ್ರು, ಅವರ ಅವನತಿ ಕಾರಣಗಳು ಯಾವ್ಯಾವು ಅದನ್ನು ವಾಕ್ಯ ರೂಪದೊಳಗೆ ಹೇಳಿದವ್ರು ಯಾರು, ಇದನ್ನೆಲ್ಲ ಈ ರೀತಿ ಚೆಂದಾಗ ನೋಟ್ಸ್ ಮಾಡಿಟ್ರಂದ್ರೆ ನಿಮಗೆ ಭಾಳ ಯೂಸ್ ಆಗುತ್ತೆ ನೋಡ್ರಿ. ಅತಿ ಹೆಚ್ಚು ಉಗ್ರಾಣಗಳು ಕಂಡು ಬಂದ ಸ್ಥಳ ಯಾವುದು ಅಂತೇಳಿ ಪ್ರಶ್ನೆ ಕೊಟ್ಟು ನಿಮಗೆ ಏನು ಕೊಡ್ತಾರೆ ಆಪ್ಷನ್ಸ್ ಒಳಗೆ ಮೆಹೆಂಜೋದಾರೋ, ಹರಪ್ಪ, ಈ ರೀತಿ ಯಾವುದ್ಯಾವ್ದೇ ನಗರಗಳ ಹೆಸರುಗಳನ್ನು ಕೊಟ್ಬಿಟ್ರಂದ್ರೆ ನಿಮಗೆ ಬರೋಕೆ ಈಸಿ ಆಗುತ್ತೆ. ಗೊತ್ತಿತ್ತಂದ್ರೆ ಅಷ್ಟೇ ನೀವು ಬರಿಬಹುದು. ವೇದಗಳ ಕಾಲದೊಳಗೆ ನಾಗರಿಕತೆ ಯಾವ ರೀತಿಯಾಗಿತ್ತು ಅನ್ನೋದನ್ನು ಚೆಂದಾಗ ನೀವೆಲ್ಲ ಒಂದು ಕಡೆ ಬರೆದಿಟ್ಬಿಟ್ರಪ್ಪ ಅಂದ್ರೆ ನಿಮ್ಗೆ ಈಸಿ ಆಗುತ್ತೆ. ಈ ಸಭಾ ಸಮಿತಿ ವಿಧಾತ ಇವೆಲ್ಲ ಇದ್ರ ಬಗ್ಗೆ ಪ್ರಶ್ನೆ ಬರಬಹುದು. ಅಲ್ಲಿರುವಂಥ ಜನರ ಸಾಮಾಜಿಕ ಸ್ಥಿತಿ ಯಾವ ರೀತಿಯಾಗಿತ್ತು, ಧಾರ್ಮಿಕ ಜೀವನ ಯಾವ ರೀತಿಯಾಗಿತ್ತು, ಆರ್ಥಿಕ ಜೀವನ ಯಾವ ರೀತಿಯಾಗಿತ್ತು, ಇದನ್ನೆಲ್ಲ ಒಂದು ಕಡೆ ಆರ್ಥಿಕ ಜೀವನ ಬರೀರಪ್ಪ ಅಂದ್ರೆ ಅವ್ರ ಬಗ್ಗೆ ಇದಿಷ್ಟು ನಾವು ಬರೆದಿಟ್ಟಿದ್ದೀವಿ ಅಂದ್ರೆ ಒಂದು ಸಲ ಬರಿಬೋದು. ಏನೂ ಗೊತ್ತಿಲ್ಲಪ್ಪ ಅಂದ್ರೆ ಒಂದು 5-6 ಲೈನರೇ ನಾವು ಬರಿಬೋದು. ನೋಡ್ರಿ, ಉತ್ತರ ವೇದ ಕಾಲ ಅಲ್ಲಿರುವ ರಾಜಕೀಯ ಜೀವನ ಯಾವ ರೀತಿ, ಸಾಮಾಜಿಕ ಜೀವನ, ಧಾರ್ಮಿಕ ಜೀವನ, ವೇದಗಳ ಕಾಲದಲ್ಲಿ ಸಾಹಿತ್ಯ ಯಾವ ರೀತಿಯಾಗಿದ್ದು, ಪ್ರಮುಖ ವೇದಗಳು 4: ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣವೇದ, ಉಪವೇದಗಳು ಯಾವಿದ್ದು, ವೇದಾಂಗಗಳು ಯಾವಿದ್ದು, ದರ್ಶನಗಳು ಯಾವಿದ್ದು, ಬ್ರಾಹ್ಮಣಕಗಳು ಯಾವಿದ್ದು, ಅರಣ್ಯಕಗಳು ಯಾವುದು, ಉಪನಿಷತ್ತುಗಳು, ಮಹಾಕಾವ್ಯಗಳು, ಅದನ್ನು ಬರೆದವ್ರು ಯಾರು, ಅದರೊಳಗೆ ಬರುವಂಥ ಭಾಗಗಳು ಯಾವುವು, ವರ್ಣಗಳು, ಆಶ್ರಮಗಳು, ಹೊಸ ಮತಗಳ ಉದಯ, ಈ ರೀತಿ ನೀಟಾಗಿ ಲೈನ್ ಟು ಲೈನ್ ಚೆಂದಾಗ ನೀವು ಸಿಲೆಬಸ್ ಪ್ರಕಾರ ನೋಟ್ಸ್ ಮಾಡ್ಕೋತೋದ್ರೆ ಭಾಳ ಯೂಸ್ ಆಗುತ್ತೆ. GPSTRಗಂತೆ ಅಲ್ಲ, ಇದು KSಗೂ ಯೂಸ್ ಆಗುತ್ತೆ. ಈ ರೀತಿ ವಿವರಣವಾಗಿ ನೀವು ನೋಟ್ಸ್ ಮಾಡ್ಕೋತ ಹೋದ್ರಂದ್ರೆ ನಿಮಗೆ KS ಯಾರು ಬರೆಯಾಗತ್ತಿರಲ್ಲ ಎಕ್ಸಾಮು ಅವ್ರಿಗೆ ಯೂಸ್ ಆಗುತ್ತೆ. ಮತ್ತು ಅಲ್ಲೇನಿರುತ್ತಪ್ಪ ಅಂದ್ರೆ ವಿವರಣಾತ್ಮಕ ಬರುವಂಥ ಪೇಪರೇ ಭಾಳ ಇರ್ತಾವೆ KS ಒಳಗೆ. GS1, GS2, GS3, GS4 ಅಂತೇಳಿ. ಇದಕ್ಕೇನು ಮಾಡಬೇಕು, ಈ ರೀತಿ ನೋಟ್ಸ್ ಮಾಡೋದ್ರಿಂದ ಎಲ್ಲ ಎಕ್ಸಾಮ್ಗೂ ಯೂಸ್ ಆಗುತ್ತೆ. ನಾವೇನು TET ಓದಾಗತ್ತೀವಿ ಬಿಡ್ರಿ, ಇದೆಲ್ಲ ನೋಟ್ಸ್ ಮಾಡಿ ಏನು ಮಾಡಬೇಕು, ನಾವು ಇಷ್ಟೆಲ್ಲ ಬರೋದು ಅಂತ ತಿಳ್ಕೊಬೇಡ್ರಿ. TET ಓದುವಾಗನೇ ಏನು ಮಾಡಿರಿ, ಬೇರೆ ಬೇರೆ ಎಕ್ಸಾಮ್ಗೂ ಪ್ರಿಪೇರ್ ಮಾಡ್ಕೋತಾ ಹೋಗೋದು. ನಾವು ಎಷ್ಟು ಡೀಪಾಗಿ ಓದ್ಕೋತ ಹೋಗ್ತೀವಿ ನೋಡು, ಅಷ್ಟು ದೊಡ್ಡ ಎಕ್ಸಾಮನ್ನು ನಾವು ಪಾಸ್ ಮಾಡೋಕ್ಕೆ ಯೂಸ್ ಆಗುತ್ತೆ ನೋಡಿರಿ. ಅದಕ್ಕೆ ಈ ರೀತಿ ಚೆಂದಾಗ ನೋಟ್ಸ್ ಮಾಡೋಕ್ಕನ್ನು ಟ್ರೈ ಮಾಡಿರಿ. ಟೈಮ್ ಇತ್ತಪ್ಪ ಅಂದ್ರೆ ನಿಮ್ಮ ಕಡೆ ಡೈಲಿ ಓದೋದನ್ನು ಒಂದು ಕಡೆ ಚೆಂದಾಗಿ ಬರೆದಿಟ್ಬಿಡ್ರಿ. ಬರ್ದಂಗೂ ಆಗುತ್ತಾ, ಓದ್ದಂಗೂ ಆಗುತ್ತಾ ನೋಡಿರಿ. ಈ ರೀತಿ ನೋಟ್ಸ್ ಮಾಡೋದನ್ನು ನಾನು ನಿಮ್ಗೆ ಜಸ್ಟ್ ತೋರಿಸಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿರಿ, ಮತ್ತು ನಿಮ್ಮ ಫ್ರೆಂಡ್ಸ್ ಎಲ್ಲ ಯಾರನ್ನೂ ಸ್ಟಡಿ ಮಾಡ್ತಿದ್ದಾರಲ್ಲ ಅವ್ರಿಗೆಲ್ಲ ಶೇರ್ ಮಾಡಿರಿ. ನೋಡಿರಿ, ಇದು ಬೌದ್ಧ ಧರ್ಮದ ಸಮ್ಮೇಳನಗಳು ನೆನ್ಪಿಡ್ಬೇಕು ನೀವು. ಯಾವ ಸ್ಥಳದೊಳಗೆ ನಡೀತು, ಎಷ್ಟು ಯಾವ ವರ್ಷದೊಳಗೆ ನಡೀತು, ಅಧ್ಯಕ್ಷ ಯಾರಾಗಿದ್ದರು ಮತ್ತು ಅರಸ ಯಾರಾಗಿದ್ದರು, ಇದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಹೊಂದಿಸಿ ಬರೆಯೋದ್ರೊಳಗೆ ಕೇಳ್ಬೋದು. ಸ್ಥಳರೇ ಕೇಳ್ಬೋದು, ವರ್ಷರೇ ಕೇಳ್ಬೋದು, ಅಧ್ಯಕ್ಷರೇ ಕೇಳ್ಬೋದು, ಅರಸರೇ ಕೇಳ್ಬೋದು. ನೋಡಿರಿ, ಇದನ್ನು ಒಂದು ಕಡೆ ಗೋಡಿ ಮೇಲೆ ಬರೆದು ಅಂಟಿಸ್ಬಿಡ್ರಿ, ನಿಮ್ಗೆ ಭಾಳ ಯೂಸ್ ಆಗುತ್ತೆ. ವಿಡಿಯೋ ನೋಡೋದಕ್ಕೆಲ್ಲರಿಗೂ ಥ್ಯಾಂಕ್ ಯು. ಮತ್ತೆಲ್ಲರಿಗೂ ಒಳ್ಳೆಯದಾಗಲಿ. ಆಲ್ ದ ಬೆಸ್ಟ್.